ನಮಸ್ಕಾರ. ವನಿಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಆನಂದ ನಿಲಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಸ್ಟೋರಿ ಇದೆ ನೋಡೋಣ. ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸುಧಾ ಮನೆಯಲ್ಲಿ ಸುಧಾ ಅತ್ತೆ ಮತ್ತು ಧರ್ಮ ಎಲ್ಲ ಸೇರಿಕೊಂಡು ಮದುವೆ ಮಾತುಕತೆ ಮಾಡಬೇಕು ಅಂತ ಶುರು ಹಚ್ಕೊಂಡಿದ್ದಾರೆ. ಆದರೆ ಇಲ್ಲೇನಾಗಿದೆ ಅಂದರೆ ಹೆಣ್ಣಿನ ಅಪ್ಪ ಅಂದರೆ ಸ್ವರ ಅಪ್ಪ ಅಮ್ಮ ಸುಧಾ ಮನೆಗೆ ಬಂದಿದ್ದಾರೆ. ಸುಧಾ ಮನೆಗೆ ಹೆಣ್ಣು ಕೊಡೋದಕ್ಕೆ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಸುಧಾ ಅತ್ತೆ ಒಪ್ಪೋದೇ ಇಲ್ಲ ಅದಕ್ಕೆ. ಆ ಕಾಲದಿಂದನೂ ತವರು ಅನ್ನೋದೇ ನನಗಿಲ್ಲ, ಈಗ ಎಲ್ಲಿಂದ ಉಟ್ಕೊಂಡ್ರಿ ನೀವು? ಹೆಣ್ಣು ಕೊಡೋ ಸಲುವಾಗಿ ಇಲ್ಲಿಗೆ ಬಂದಿದ್ದೀರಾ, ಹಾಗೆ ಹಿಂಗೆ ಅಂತ ಅಮ್ಮ ಜೋರು ಮಾಡುತ್ತೆ. ಜೋರು ಮಾಡಿದಾಗ ನಾದಿನಿ ಆದವಳು ಕೂಡ ಜೋರು ಮಾಡೋಕ್ಕೆ ಶುರು ಹಚ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಅವಳು ಗಂಡ ಬೈತಾನೆ, ಏಯ್ ಮುಚ್ಚೆ ಬಾಯಿ, ನೀನು ಮಾತಾಡಬೇಡ, ಮುಚ್ಚೆ ಬಾಯಿ ಅಂತೇಳ್ಬಿಟ್ಟು. ಸರಿ ಅಂತ ಅವಳು ಸುಮ್ಮನೆ ನಿಂತ್ಕೋತಾಳೆ. ಆವಾಗ ಅವ್ರ ಅಕ್ಕನ ಕನ್ವಿನ್ಸ್ ಮಾಡ್ತಾನೆ ಪ್ರತಿಯೊಂದು ವಿಷಯದಲ್ಲೂ. ಏನೋ ಆಗೋದಾಗೋಯ್ತು, ಈಗೇನು ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಉಪಯೋಗ ಇಲ್ಲ ಅಕ್ಕ, ಒಪ್ಕೊಳ್ಳಕ್ಕ, ನಿನ್ನ ಮಗನಿಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ಳಕ್ಕ ಅಂತ ಒಪ್ಪಿಸ್ತಾನೆ. ಆದರೆ ನಾನು ಒಪ್ಪಿದ್ರೆ ಏನು ಬಂತು, ಅವನು ಒಪ್ಪಬೇಕಲ್ಲ, ಅವನ್ನ ಕೇಳಬೇಕಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅತ್ತೆ ಅವನು ಫೋಟೋ ಎಲ್ಲ ಇಟ್ಕೊಂಡಿದ್ದಾನೆ, ಅವಳದು ಫೋನ್ ನಂಬರು ಫೋಟೋ ಎಲ್ಲ ಇಟ್ಕೊಂಡಿದ್ದಾನೆ, ಅವಳನ್ನ ಲವ್ ಮಾಡ್ತವನೆ ಅಂತ ಕಾಣಿಸುತ್ತೆ ಕಣತ್ತೆ ಅಂತ ಹೇಳ್ತಾಳೆ. ಅವಾಗ ಸುಧಾ ಹಂಗಂತ ಹೇಳಿದಾಗ, ಹೌದಾ ಇಷ್ಟೆಲ್ಲ ಆಗಿದೆಯಾ, ನಂಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು, ಆವಾಗ ಸರಿ ಹಾಗಾದರೆ ಆಯಿತು, ಅವರಿಬ್ಬರು ಒಪ್ಕೊಂಡ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಆಯಿತು ಅಂತ ಸುಧಾ ಅತ್ತೆ ಒಪ್ಕೊಂಬಿಡ್ತಾಳೆ. ಒಪ್ಕೊಂಡಾಗ ಸರಿ ಅಂತೇಳ್ಬಿಟ್ಟು ಎಲ್ಲ ಖುಷಿಯಾಗಿ ಸಕ್ಕರೆ ತಂದು ಬಾಯಿಗೆ ಹಾಕ್ಕೊಂಡು ಎಲ್ಲ ಖುಷಿ ಪಡ್ತಾರೆ. ಆಮೇಲೆ ತಮ್ಮ ಕಾಲಿಡ್ಕೊತಾನೆ ಫಸ್ಟು. ಒಪ್ಪಕ್ಕಿಂತ ಮೊದಲು, ಅಕ್ಕ ನನ್ನ ಕ್ಷಮಿಸ್ಬಿಡಕ್ಕ, ನನ್ನ ಮಗಳನ್ನ ನಿನ್ನ ಮಗನಿಗೆ ತಂದ್ಕೊಳಕ್ಕ, ನಿನ್ನ ದಮ್ಮಯ್ಯ ಅಂತೀನಿ ತಂದ್ಕೊಳಕ್ಕ ಅಂತ ಕಾಲಿಡ್ಕೊ. ಆವಾಗ ಇನ್ನೇನು ಮಾಡ್ತಾಳೆ ಅಕ್ಕ, ಆಯಿತು ಹೇಳು ಮೇಲೆ ಅಂಥೇಳಿ ಒಪ್ಕೊತಾಳೆ. ನಾದಿನಿಗೆ ಸಿಟ್ಟು ಬರ್ತಾ ಇರುತ್ತೆ, ಏನು ಕಾಲು ಹಿಡಿತಾ ಇದ್ದಾನೆ ಅಕ್ಕಂದು ಅಂತೇಳಿ. ಆದರೆ ಏನೂ ಮಾಡೋಕ್ಕಾಗಲ್ಲ, ಮಗಳು ಅವ್ರ ಮನೆಗೆ ಕೊಡಬೇಕು ಅಂದರೆ ಅಕ್ಕನ ಕಾಲು ಹಿಡಿಲೇಬೇಕಾಗಿದೆ. ಹಾಗಾಗಿ ಅವನ ಕಾಲು ಹಿಡ್ಕೊಳ್ತಾನೆ. ಆಮೇಲೆ ಅಕ್ಕ ಏನಂತಾಳೆ, ಇಲ್ಲಿವರೆಗೆ ತವರು ಅನ್ನೋದೇ ಇರಲಿಲ್ಲ ನನಗೆ, ಈಗ ಎಲ್ಲಿಂದ ಉಟ್ಕೋತೋ ತವರು ಅಂತ ಬೈತಾಳೆ. ಬೈದಾಗ, ಸಾರಿ ಕನಕ, ಕ್ಷಮಿಸ್ಬಿಡಕ್ಕ, ನನಗೂ ಏನು ತೋಚ್ತಿರಲಿಲ್ಲ, ಹೋಲಿ ಬಿಡಕ್ಕ, ಹಳೆ ವಿಷಯ ಎಲ್ಲ ಬೇಡ ಅಂತ ಹೇಳ್ತಾನೆ. ಆಮೇಲೆ ಕಾಲು ಹಿಡ್ಕೊಂಡು ಫೋಟೋ ಇದೆ ನೋಡಿ ಅತ್ತೆ ಅಂತೇಳಿ ತಂದು ತೋರಿಸ್ತಾಳೆ. ಆ ಫೋಟೋ ನೋಡಿದ ತಕ್ಷಣ, ಹೌದಾ ಇಬ್ಬರು ಲವ್ ಮಾಡ್ತಾವ್ರ, ಗೊತ್ತೇ ಇಲ್ವಲ್ಲ ವಿಷಯ ಅಂತೇಳಿ ಧರ್ಮ ಸುಧಾ ಎಲ್ಲ ಆಶ್ಚರ್ಯ ಪಟ್ಕೊಂಡು ನೋಡ್ತಾರೆ. ಆಮೇಲೆ ಹೌದಾ ಅಂತೇಳ್ಬಿಟ್ಟು ಪುರೋಹಿತರನ್ನು ಜೊತೆಗೆ ಕರ್ಕೊಂಡು ಬಂದಿರ್ತಾನೆ. ಆಮೇಲೆ ಸರಿ ಮತ್ತೆ ಹಂಗಿದ ಮೇಲೆ ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂತ ಆಗುತ್ತೆ. ತಾಂಬೂಲ ಬದಲಾಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾರೆ. ಆವಾಗ ಗಂಡಿನವರಾಗಿ ಇವರು, ಹೆಣ್ಣಿನವರಾಗಿ ಹೆಣ್ಣಿನ ಅಪ್ಪ ಅಮ್ಮ ತಾಂಬೂಲ ಬದಲಾಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾರೆ. ಆದರೆ ಗಂಡನೂ ಕೇಳಿಲ್ಲ ಇಲ್ಲಿ. ಹೆಣ್ಣಂತೂ ಒಪ್ಕೊಂಡಿದ್ದಾಳೆ, ಗಂಡನಂತೂ ಕೇಳೇ ಇಲ್ಲ. ಇವರು ಇದ್ದಕ್ಕಿದ್ದಂಗೆ ಈ ರೀತಿ ಮಾಡ್ತಾಯಿದ್ದಾರೆ. ಆಮೇಲೆ ಈ ಕಡೆ ಇನ್ನೊಬ್ಬ ತಮ್ಮ, ಅವನು ಕೂಡ ಒಂದು ಹುಡುಗಿನ ಲವ್ ಮಾಡ್ತಾಯಿದ್ದಾನೆ. ಅವನು ತುಂಬ ಶ್ರೀಮಂತರು ಮಗಳು ಅವಳು. ಆದರೆ ಇವನಿಗೆ ಬೇಡ ಅನ್ನಿಸ್ತಾ ಇದೆ, ಆದರೆ ಇದೇ ಹುಡುಗ ಬೇಕು ಅನ್ನಿಸ್ತಾ ಇದೆ ಅವಳಿಗೆ. ಹಂಗಾಗಿ ಈ ಹುಡುಗಿ ಅಪ್ಪ ಅಮ್ಮ ಬೇಡ, ನಾವಿನ್ನೂ ತುಂಬ ಒಳ್ಳೆ ಲಕ್ಸುರಿಯಾಗಿರೋ ಹುಡುಗನಿಗೆ ಮದುವೆ ಮಾಡ್ತೀವಿ, ಇದು ಬೇಡ ಅಂತ ಅವ್ರ ಅಪ್ಪ ಅಮ್ಮ. ಆದರೆ ಆ ಹುಡುಗಿ ಇಲ್ಲ, ನಾನು ಅವನಿಗೆ ಮದುವೆ ಮಾಡ್ಕೋಬೇಕು ಅಂತೇಳಿ ಅವಳು ಇಷ್ಟಪಡ್ತಿದ್ದಾಳೆ. ಹೀಗಾಗಿ ಅವ್ರ ಮನೇಲಿ ಅದು ಡಿಸ್ಕಸ್ ನಡೀತಾ ಇದೆ ಇಬ್ಬರು ಹೆಣ್ಮಕ್ಳಲ್ಲಿ. ಇವಳು ಮೊದಲನೇವಳು, ಇವಳು ಲವ್ ಮಾಡ್ತಿರೋ ಹುಡುಗನಿಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾಳೆ. ಆದರೆ ಅವರಪ್ಪ ಒಪ್ತಾ ಇಲ್ಲ ಅದಕ್ಕೆ. ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೋಬೇಕು ಕರೆಕ್ಟಾಗಿ ಅಂತ ಆಗ ಅಂದ್ಕೊಂಡು ಮಾತುಕತೆ ಮಾಡೇ ಆಗೋಯ್ತು. ಇನ್ನೊಬ್ಬ ಮಗನಿಗೆ, ಈ ಮಗನಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇವನು ತುಂಬ ಶ್ರೀಮಂತರಿದ್ದಾನೆ, ಮಗಳನ್ನ ಅವ್ರ ಮನೆಗೆ ಕೊಡೋಕ್ಕೆ ಇವನಿಗೆ ಇಷ್ಟ ಇಲ್ಲ. ಏಕೆ ಅಂದರೆ ಅಲ್ಲಿ ಏನೂ ಇಲ್ಲ, ತುಂಬ ಬಡಸ್ತಾನ, ಅವ್ರಿಗೆ ಕೊಟ್ಟು ಏನು ಮಾಡೋದು ಅಂತ ಇವನದು ಇಂಟೆನ್ಷನ್ ಆಗಿರುತ್ತೆ.
ಆದರೆ ಹುಡುಗಿ ಮಾತ್ರ ಒಪ್ಕೊಂಡಿದ್ದಾಳೆ. ಅದಕ್ಕೆ ಅವಳಿಗೆ ಅರ್ಥ ಆಗಂಗೆ ಅವನು ಹೇಳ್ತಾ ಇದ್ದಾನೆ, ಸುಮ್ಮನೆ ಇರು ಸ್ವಲ್ಪ ದಿನ ನೋಡೋಣಂತೆ ಅಂತ. ಆದರೆ ಏನು ಅಂತ ಆಮೇಲೆ ಬೇಡ ಅಂತ ಆಗುತ್ತಾ, ನೀನು ಬೇರೆ ಬೇರೆ ಆಗೋದಾ ಅಂತ ಕೇಳ್ತಾಳೆ. ಅದಕ್ಕೆ ಹಂಗಲ್ಲ ಹೇಳಿದ್ದು ಅಂದರೆ ಮತ್ತಿನ್ನಿಂಗೆ ನಿನ್ನ ಮಾತಿನ ಇದೆ ಆ ಥರ ಇದೆ, ಬೇರೆ ಬೇರೆ ಆಗೋದು ಅಂತಲೇ ಇದೆ. ಹೌದು, ನಾನು ಅದಕ್ಕಿಷ್ಟ ಇಲ್ಲ ಅಂತ ಹೇಳ್ತಾನೆ. ಹೀಗೆಲ್ಲ ಮಾತಾಡ್ಕೊಂಡು ಅವನು ಮನೆಗೆ ಹೊರಡಬೇಕು. ಸರಿ, ಅವಳ ಹತ್ರ ಮಾತಾಡ್ಕೊಡ್ತಾನೆ, ಹುಡುಗಿ ಹತ್ರ ಮನೆಗೆ ಹೊರಡಬೇಕು ಅವನು. ಮನೆಗೆ ಹೊರಡೋ ಟೈಮಿಗೆ ಅವನಿಗೆ ಮನೆಯಲ್ಲಿ ಏನು ನಡೀತಿದೆ ಅನ್ನೋದೇ ಗೊತ್ತಿರಲ್ಲ. ಈ ಹುಡುಗಿ ಜೊತೆ ಇಲ್ಲಿ ಮಾತಾಡಿಕೊಂಡು ಹೊರಡಬೇಕು ಅಷ್ಟೇ. ಆದರೆ ಮನೆಯಲ್ಲಿ ಮದುವೆದು ಡಿಸ್ಕಸ್ ನಡೆದು ತಾಂಬೂಲ ಬದಲಾಯಿಸ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದೇ ಅವನಿಗೆ ಗೊತ್ತಾಗ್ತಾಯಿಲ್ಲ, ಏನೂ ಗೊತ್ತಿಲ್ಲ. ಆವಾಗ ಅಣ್ಣ ತಮ್ಮ ಒಂದು ಸ್ವಲ್ಪ ಚೇಂಜಲ್ಲಿದ್ದಾರೆ ಅಷ್ಟೇ. ಆದರೆ ಇನ್ನೊಬ್ಬ ತಮ್ಮ ಅವನು ಒಂದು ಸ್ವಲ್ಪ ಪೋಲಿ ಬಿದ್ದಿದ್ದಾನೆ ಅಂತ ಕಾಣುತ್ತೆ. ಯಾವಾಗ ನೋಡಿದ್ರೂ ದುಡ್ಡು ದುಡ್ಡು ಅಂತ ಇಸ್ಕೊಂಡು ಹೋಗ್ತಾನೆ ಇರ್ತಾನೆ. ಆದರೂ ಸುಧನ್ ಗಂಡ ಮಾಡಿ ತ್ಯಾಗಕ್ಕೆ ಅಂಥ ಮಕ್ಕಳು ಆಗಿರಲ್ಲ, ತುಂಬಾ ಡೇಂಜರ್ ಮ್ಯಾನ್ಸ್ ಅವರು. ಹಾಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.